ಹಲೋ ಫ್ರೆಂಡ್ಸ್, ಉಮಾಸ್ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ನಮ್ಮ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಹೊಸ ನೋಟಿಫಿಕೇಶನ್ ಬಿಟ್ಟಿದ್ದಾರೆ. ಅದು ಡಾಕ್ಯುಮೆಂಟ್ ವೆರಿಫಿಕೇಷನ್. ಈ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಯಾರ್ಯಾರು ಮಾಡಿಸ್ಬೇಕಂತ ಕೇಳಿದರೆ, ಈ ಒಂದು ಕ್ಲಾಸ್ ಕೋಡ್ ಏನಿದೆಯಲ್ಲ BCDI JKLMN ಮತ್ತು Z, ಈ ಒಂದು ಕ್ಲಾಸ್ ಕೋಡ್ ಅವರು ಪ್ರತಿಯೊಬ್ಬರು ಬೆಂಗಳೂರಿಗೆ ಹೋಗಿ ತಮ್ಮ ಮೂಲ ದಾಖಲೆಗಳು ಪ್ಲಸ್ ಅದ್ರ ಜೊತೆಯಲ್ಲಿ ಒಂದು ಸೆಟ್ ಜೆರಾಕ್ಸು ಇದನ್ನು ತೊಗೊಂಡೋಗಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸ್ಬೇಕಾಗತ್ತೆ. ಸೊ ಒಂದು ಸಮಯ ಏನು ಕೊಟ್ಟಿದ್ದಾರಲ್ಲ, ಒಂದು 25ನೇ ತಾರೀಕು 6ನೇ ತಿಂಗಳ 2024ರಿಂದ 29ನೇ ತಾರೀಕು 6ನೇ ತಿಂಗಳ 2024ನೇ ತಾರೀಕು ಟೈಮ್ ಕೊಟ್ಟಿದ್ದಾರೆ. ಸೊ ಅಷ್ಟರೊಳಗೆ ಹೋಗಿ ನಿಮ್ಮ ಒಂದು ದಾಖಲೆಗಳನ್ನು ಪರಿಶೀಲನೆ ಮಾಡಿಸ್ಬೇಕಾಗುತ್ತೆ ಆಫ್ಲೈನಲ್ಲಿ. ಹಾಗೆಯೇ ಒಂದು ಟೈಮಿಂಗ್ ಕೊಟ್ಟಿದ್ದಾರೆ, ಅದನ್ನು ಯಾವ ಥರ ಡೌನ್ಲೋಡ್ ಮಾಡೋದು ತೋರಿಸ್ತೀನಿ ಫ್ರೆಂಡ್ಸ್, ನೋಡ್ಕೊಳ್ಳಿ. ಇಲ್ಲಿದೆ ನೋಡಿ ಫ್ರೆಂಡ್ಸ್, UGC ದಾಖಲೆ ಪರಿಶೀಲನೆ ಅಭ್ಯರ್ಥಿಗಳ ಪಟ್ಟಿ ಅಂತ ಇದೆಯಲ್ಲ ಫ್ರೆಂಡ್ಸ್, ಇದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಇದರಲ್ಲಿ ನಿಮಗೆ ಎಲ್ಲ CD ನಂಬರು, ನಿಮ್ಮ ಹೆಸರು ಮತ್ತು ಅಪ್ಲಿಕೇಶನ್ ನಂಬರ್ ಎಲ್ಲ ಇರುತ್ತೆ. ಸೊ ನೀವು ಇದರಲ್ಲಿ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಹೆಸರು ಇದ್ದರೆ ನೀವು ಕಂಪಲ್ಸರಿ ಹೋಗಿ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸ್ಬೇಕಾಗುತ್ತೆ. ಹಾಗೆಯೇ ಯಾರು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸ್ಬಾರ್ದು ಅಂತ ಕೇಳಿದರೆ, ಈ ಒಂದು ಕ್ಲಾಸ್ ಕೋಡ್ ಏನಿದೆಯಲ್ಲ AEFGHO, ಈಗ ಒಂದು ಕ್ಲಾಸ್ ಕೋಡ್ ಅವರು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸೋದು ಬೇಕಾಗಿಲ್ಲ. ಏಕೆಂದರೆ ಈ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ನಿಮ್ಮ ಒಂದು ಅಂಡರ್ ಪ್ರಾಸೆಸಲ್ಲಿದೆ. ಇನ್ನೊಂದು ಸ್ವಲ್ಪ ದಿನದಲ್ಲಿ ನಿಮ್ಮದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಕಂಪ್ಲೀಟ್ ಆಗುತ್ತೆ, ನಿಮ್ದು ಆನ್ಲೈನಲ್ಲಿ ಮುಗಿಯುತ್ತೆ. ಯಾಕೆಂದರೆ ಅಪ್ಲಿಕೇಶನ್ ಫಾರ್ಮಲ್ಲಿ ಅಪ್ಲಿಕೇಶನ್ ಒಂದು ಹಾಕೋ ಮುಂದೆ ನಿಮ್ಮದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿದೆ. ಸೊ ಹಾಗಾಗಿ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ ಹೋಗೋದು ಬೇಕಾಗಿಲ್ಲ. ಏನು ಕ್ಲಾಸ್ ಕೂಡ ಹೇಳಿದ್ದೀನಲ್ಲ, ಇವ್ರು ಮಾತ್ರ ಹೋಗಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸ್ಕೋಬೋದು. ಹಾಗೆಯೇ ಒಂದು ಇದನ್ನು ಚೆಕ್ ಮಾಡ್ಕೊಂಡು ಹೆಸರಿದ್ದರೆ ಮಾತ್ರ ಹೋಗಿ. ಓಕೆನಾ ಫ್ರೆಂಡ್ಸ್? ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.